Yes, dear student friends, welcome to 5th Standard English Unit 7 Pros, a great coachman. We will have to discuss question and answer of this Unit 7, a great coachman. ಐದನೇ ತರಗತಿ ಇಂಗ್ಲಿಷ್ ಘಟಕ 7 ಅ ಗ್ರೇಟ್ ಕೋಚ್ಮ್ಯಾನ್ ಈ ಗದ್ಯದ ಪ್ರಶ್ನೋತ್ತರಗಳನ್ನ ಈ ವಿಡಿಯೋದಲ್ಲಿ ನೋಡಲಿದ್ದೀರಿ. Yes, dear student friends, please subscribe my channel and press the bell icon for next further updated videos. First one, Unit 7 Pros a great coachman. Warm up activity task 1. What do you want to be when you grow up? ನೀನು ದೊಡ್ಡವನಾದ ಮೇಲೆ ಏನಾಗುತ್ತೀಯ ಅಂತ ಹೇಳಿ ಕೇಳಿದರೆ ವೈ ಡೂ ಯು ವಾಂಟ್ ಟು ಬಿಕಮ್ ದಿಸ್, ಅದನ್ನೇ ಯಾಕಾಗ್ತಿ. ಡಿಸ್ಕಸ್ ವಿತ್ ಯುವರ್ ಫ್ರೆಂಡ್ಸ್. ಐ ವಾಂಟ್ ಟು ಬಿಕಮ್ ಅ ಟೀಚರ್ ಬಿಕಾಸ್ ಟೀಚರ್ ಈಸ್ ಎ ಟೀಚಿಂಗ್ ಪ್ರೊಫೆಷನ್ ಈಸ್ ಎ ನೋಬೆಲ್ ಪ್ರೊಫೆಷನ್. ಸೊ ಐ ವಾಂಟ್ ಟು ಬಿಕಮ್ ಅ ಟೀಚರ್. Task 2. Name some of your family members whom you think are great. My mother, father, my sister and my brother. B. Name some great men of our country. Mahatma Gandhi ji, Swami Vivekananda, Lala Lajpat Rai, Veer Savarkar, Bhagat Singh. So many of them. Vocabulary. Make as many words as possible from each of the words below. So first one is understand. In this understand we extract three words. First one is under, then second one is stand, then third one is and. Experience. In this experience there are three words are extracted. First one is fur, fringe and expire. Fill in the blanks with suitable words, choosing them from the box below. A mouse ran to the wall and hid under the table. I poked it with a stick. It jumped on the stool and was there for some time. Later it ran out and disappeared. Comprehension. Answer the following questions in 2 or 3 sentences each. ಕೊಟ್ಟಿರುವಂಥ ಪ್ರಶ್ನೆಗಳಿಗೆ 2 ಅಥವಾ 3 ವಾಕ್ಯದಲ್ಲಿ ಉತ್ತರಿಸಿರಿ. ವಾಟ್ ಈಸ್ ದ ಫಸ್ಟ್ ಕ್ವಶನ್? ಫಸ್ಟ್ ಕ್ವಶನ್, ವಾಟ್ ಡಿಡ್ ನರೇನ್ ಟೆಲ್ ಹೀಸ್ ಮದರ್ ಒನ್ ಡೇ? ಒಂದಿನ ನರೇಂದ್ರ ತನ್ನ ತಾಯಿಗೆ ಏನೆಂದು ಹೇಳಿದ? ಒನ್ ಡೇ ನರೇನ್ ಟೋಲ್ಡ್ ಹಿಸ್ ಮದರ್ ಹಿ ವಾಂಟೆಡ್ ಟು ಬಿಕಮ್ ಅ ಕೋಚ್ಮ್ಯಾನ್. ನಾನು ಒಂದು ದಿನ ನರೇನ್ ತನ್ನ ತಾಯಿಗೆ ನಾನು ಒಬ್ಬ ಸಾರಥಿಯಾಗಲು ಬಯಸುತ್ತೇನೆ ಅಂಥೇಳಿ ಹೇಳಿದರು. ದ ಕ್ವಶನ್ ನಂಬರ್ 2, ವಾಟ್ ಪಿಕ್ಚರ್ ಡಿಡ್ ದ ಮದರ್ ಶೋ ಹಿಮ್? ತಾಯಿ ನರೇಂದ್ರನಿಗೆ ಯಾವ ಚಿತ್ರವನ್ನು ತೋರಿಸಿದರು? ದ ಮದರ್ ಶೋಡ್ ಹಿಮ್ ದ ಪಿಕ್ಚರ್ ಆಫ್ ಗೀತೋಪದೇಶಂ. ಗೀತೋಪದೇಶಂ ಅನ್ನೋ ಚಿತ್ರವನ್ನು ತಾಯಿ ನರೇಂದ್ರನಿಗೆ ತೋರಿಸಿದರು. ಕ್ವಶನ್ ನಂಬರ್ 3, ವೆನ್ ವಾಸ್ ನರೇನ್ ಬಾರ್ನ್? ನರೇಂದ್ರ ಯಾವಾಗ ಜನಿಸಿದರು? ನರೇನ್ ವಾಸ್ ಬಾರ್ನ್ ಆನ್ ಜನವರಿ 12, 1863. ನರೇಂದ್ರರು ಜನವರಿ 12, 1863ರಲ್ಲಿ ಜನಿಸಿದರು. ದ್ಯಾಟ್ ಡೇ ಈಸ್ ಸೆಲಿಬ್ರೇಟೆಡ್ ವಾಸ್ ಅ ನ್ಯಾಷನಲ್ ಯೂತ್ ಡೇ. ಹೂ ವಾಸ್ ನರೇನ್ಸ್ ಗುರು? ನರೇಂದ್ರರ ಗುರು ಯಾರು? ನರೇನ್ಸ್ ಗುರು ವಾಸ್ ರಾಮಕೃಷ್ಣ ಪರಮಹಂಸ. ಕ್ವಶನ್ ನಂಬರ್ 5, ವಾಟ್ ಈಸ್ ದ ಮೊಟ್ಟೋ ಆಫ್ ರಾಮಕೃಷ್ಣ ಮಿಷನ್? ರಾಮಕೃಷ್ಣ ಮಿಷನ್ ಧ್ಯೇಯವಾಕ್ಯ ಏನಾಗಿತ್ತು ಅಂತಂದ್ರೆ ವರ್ಕ್ ಈಸ್ ವರ್ಷಿಪ್, ಕಾಯಕವೇ ಕೈಲಾಸ. ಡಿಸ್ಕಸ್ ಇನ್ ಗ್ರೂಪ್ಸ್ ಆ್ಯಂಡ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 5 to 6 ಸೆಂಟೆನ್ಸಸ್ ಈಚ್. ಗುಂಪಿನಲ್ಲಿ ಚರ್ಚಿಸಿ ಮತ್ತು ಕೊಟ್ಟಿರುವಂಥ ಪ್ರಶ್ನೆಗಳಿಗೆ 5 ರಿಂದ 6 ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಹೇಳಿದರು. ಫಸ್ಟ್ ಒನ್, ಯು ಶುಡ್ ಬಿ ಎ ಕೋಚ್ಮ್ಯಾನ್ ಲೈಕ್ ಕೃಷ್ಣ. ವಾಟ್ ಡಿಡ್ ನರೇನ್ಸ್ ಮದರ್ ಮೀನ್? ನೀನು ಸಾರಥಿಯಾದರೆ ಕೃಷ್ಣನಂತೆ ಆಗುವಂದಾಗ ಆ ನರೇಂದ್ರರ ತಾಯಿ ಅರ್ಥ ಏನು? ಹಾಗೆ ಹೇಳಿದ್ದರ ಅರ್ಥ ಏನಂತಂದ್ರೆ ನರೇನ್ಸ್ ಮದರ್ಸ್
mean that like Krishna Paramatma who guided Arjuna and show the path to the innocent people of universe, Naren should also guide and show the right path to the innocent people of the world. ಅರ್ಜುನನಿಗೆ ಕೃಷ್ಣ ಪರಮಾತ್ಮರು ಹೇಗೆ ಇನ್ನೋಸೆಂಟ್ ಪೀಪಲ್ಸ್ ದಾರಿಯನ್ನು ತೋರಿಸಿದರು, ಅದೇ ರೀತಿ ನೀನು ಕೂಡ ಈ ಜಗತ್ತಿನಲ್ಲಿರುವಂಥ ಸರಿಯಾದ ಮಾರ್ಗದಲ್ಲಿ ನಡೆದು ಇನ್ನೋಸೆಂಟ್ ಪೀಪಲ್ಸ್ಗೆ ನೀನು ದಾರಿಯನ್ನು ತೋರಿಸ್ಬೇಕಂತೇಳಿ ನರೇನ್ಸ್ ಮದರ ಹೇಳಿರುವಂಥ ಅರ್ಥ. ಕ್ವಶನ್ ನಂಬರ್ 2, ವಾಟ್ ಡಿಡ್ ವಿವೇಕಾನಂದ ಟೆಲ್ ಇನ್ ದ ಪಾರ್ಲಿಮೆಂಟ್ ಆಫ್ ವರ್ಲ್ಡ್ ರಿಲಿಜಿಯನ್ ಆಟ್ ಚಿಕಾಗೋ? ಸ್ವಾಮಿ ವಿವೇಕಾನಂದರು ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಏನನ್ನು ಹೇಳಿದರು? ವಿವೇಕಾನಂದ ಸ್ಯಾಡ್ ದ್ಯಾಟ್ ಎವ್ರಿ ರಿಲಿಜಿಯನ್ ಪ್ರೀಚ್ಡ್ ದ ಸೇಮ್ ಟ್ರೂತ್. ಪ್ರತಿಯೊಂದು ಧರ್ಮವು ಕೂಡ ಸತ್ಯವನ್ನೇ ಉಪದೇಶಿಸುತ್ತದೆ ಅಂತ ಹೇಳಿದರು. ದೇರ್ ಫೋರ್ ಎವ್ರಿಬಡಿ ಇನ್ ದ ವರ್ಲ್ಡ್ ಶುಡ್ ಡೆವಲಪ್ ಎ ಸೆನ್ಸ್ ಆಫ್ ಡೆವಲಪ್ಡ್ ಬ್ರದರ್ಹುಡ್ ಆ್ಯಂಡ್ ಲವ್ ಈಚ್ ಅದರ್. ಪರಸ್ಪರ ಸಹಬಾಳ್ವೆ ಮತ್ತು ಭಾತೃತ್ವದಿಂದ ಇರಬೇಕಂತ ಅನ್ನೋದನ್ನು ವಿವೇಕಾನಂದರು ವಿಶ್ವ ಧರ್ಮ ಸಮ್ಮೇಳನ ಚಿಕಾಗೋದಲ್ಲಿ ಹೇಳಿದರು. ಕಲೆಕ್ಟ್ ದ ಪಿಕ್ಚರ್ಸ್ ಆಫ್ ಸ್ವಾಮಿ ವಿವೇಕಾನಂದ ಆ್ಯಂಡ್ ರೈಟ್ ಅಬೌಟ್ ಸ್ವಾಮಿ ವಿವೇಕಾನಂದಾಸ್ ಲೈಫ್. ವಿಶ್ವನಾಥ ದತ್ತ ಆ್ಯಂಡ್ ಭುವನೇಶ್ವರಿ ದೇವಿ ವೇರ್ Narendra's parents. As a child, Narendra wanted to become a coachman. His mother wished that he should become a coachman like Sri Krishna. At the age of 6, he read stories from Ramayana and Mahabharata. He wanted to see God. Later, he met his great guru Ramakrishna Paramahamsa and experienced God as a wandering monk. He said that education should develop a complete human being. He fought against the caste system, untouchability, superstitions, and rituals. Swami Vivekananda went to USA in 1893 and attended the Parliament of World Religion at Chicago. ಸ್ವಾಮಿ ವಿವೇಕಾನಂದರು ಅಮೆರಿಕ ಸಂಯುಕ್ತ ಸಂಸ್ಥಾನಕ್ಕೆ 1893ರಲ್ಲಿ ಹೋದರು. ಅಲ್ಲಿ ವಿಶ್ವ ಧರ್ಮ ಸಮ್ಮೇಳನ ಚಿಕಾಗೋದಲ್ಲಿ ಆಯೋಜಿಸಲಾಗಿತ್ತು, ಅದರಲ್ಲಿ ಭಾಗವಹಿಸಿದರು. ಹಿ ಸೆಡ್ ದ್ಯಾಟ್ ಎವ್ರಿ ರಿಲಿಜಿಯನ್ ಪ್ರೀಚ್ಡ್ ದ ಸೇಮ್ ಟ್ರೂತ್, ದೇರ್ ಫೋರ್ ಎವ್ರಿಬಡಿ ಇನ್ ದ ವರ್ಲ್ಡ್ ಶುಡ್ ಡೆವಲಪ್ ಎ ಸೆನ್ಸ್ ಆಫ್ ಬ್ರದರ್ಹುಡ್ ಆ್ಯಂಡ್ ಲವ್ ಈಚ್ ಅದರ್. ಹಿ ಥಾಟ್ ಇಂಡಿಯನ್ಸ್ ದ ಇಂಪಾರ್ಟೆನ್ಸ್ ಆಫ್ ಟಾಲರೆನ್ಸ್ ಆ್ಯಂಡ್ ಲವ್. ಅಂತಂದರೆ ಆ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಏನಂತ ಹೇಳಿದ್ರಂದ್ರೆ, ಎಲ್ಲ ಧರ್ಮಗಳು ಸತ್ಯವನ್ನೇ ಪ್ರತಿಪಾದಿಸುತ್ತವೆ ಮತ್ತು ಪ್ರತಿಯೊಬ್ಬರು ಜಗತ್ತಿನಲ್ಲಿರೋ ಪ್ರತಿಯೊಬ್ಬರು ಬ್ರದರ್ಹುಡ್ ಮತ್ತು ಪರಸ್ಪರ ಸಹಬಾಳ್ವೆಯನ್ನು ಹೊಂದಿರಬೇಕಂತೇಳಿ ಹೇಳಿದರು. ಹಿ ಥಾಟ್ ಇಂಡಿಯನ್ಸ್ ದ ಇಂಪಾರ್ಟೆನ್ಸ್ ಆಫ್ ಟಾಲರೆನ್ಸ್ ಆ್ಯಂಡ್ ಲವ್. ಪ್ರೀತಿ ಮತ್ತು ಸಹಿಷ್ಣುತೆಯನ್ನು ಕುರಿತು ಹೇಳಿದರು. ಹಿ ಎಸ್ಟ್ಯಾಬ್ಲಿಷ್ಡ್ ರಾಮಕೃಷ್ಣ ಮಿಷನ್ ಆಟ್ ಬೇಲೂರು ಮಠ್ ಇನ್ ಕಲ್ಕತ್ತಾ. ರಾಮಕೃಷ್ಣ ಮಠವನ್ನು ಬೇಲೂರು ಮಠ ಕಲ್ಕತ್ತಾದಲ್ಲಿ ಸ್ಥಾಪಿಸಿದರು. ಇಟ್ಸ್ ಮೋಟೋ ಈಸ್ ವರ್ಕ್ ಈಸ್ ವರ್ಷಿಪ್. ಆ ರಾಮಕೃಷ್ಣ ಮಿಷನ್ದ ಧ್ಯೇಯ ವಾಕ್ಯ ಏನಾಗಿತ್ತು ಅಂದ್ರೆ, ಕಾಯಕವೇ ಕೈಲಾಸ. ಹಿ ಲಿವ್ಡ್ ಓನ್ಲಿ 37 ಇಯರ್ಸ್. ಅವ್ರು ಬದುಕಿದ್ದು ಕೇವಲ 37 ವರ್ಷ ಆದ್ರೆ, ಹಿ ಮೇಡ್ ದ ವರ್ಲ್ಡ್ ಅಂಡರ್ಸ್ಟ್ಯಾಂಡ್ ದ್ಯಾಟ್ ಇಂಡಿಯಾ ವಾಸ್ ಅ ಗ್ರೇಟ್ ಕಂಟ್ರಿ. ಅವ್ರು 37 ವರ್ಷಕ್ಕೂ ಬದುಕಿದ್ರು ಕೂಡ ಭಾರತ ಅನ್ನೋದು ಒಂದು, ಸ್ವಾಮಿ ವಿವೇಕಾನಂದರು ಕೇವಲ 37 ವರ್ಷ ಬದುಕಿದ್ರು ಕೂಡ ಭಾರತ ದೇಶದ ಶ್ರೇಷ್ಠತೆಯನ್ನು ಜಗತ್ತಿನ ಮೂಲೆ ಮೂಲೆಗೂ ಪಸರಿಸಿದರು. ಲ್ಯಾಂಗ್ವೇಜ್ ಎಕ್ಸಸೈಸಸ್. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಕರೆಕ್ಟ್ ವರ್ಡ್ಸ್ ಗಿವನ್ ಇನ್ ಬ್ರ್ಯಾಕೆಟ್ಸ್. ಕ್ವಶನ್ ನಂಬರ್ 1, ಐ ವೆಂಟ್ ಇನ್ ಟು ದ ಪಾರ್ಕ್. ನಾನು ಪಾರ್ಕಿಗೆ ಹೋಗುತ್ತೇನೆ. ಐ ಹೋದೆನು. I saw a lot of children playing in the playground. A little girl wanted to read a book. Her parents asked her to go out and play, but she said that she would continue to sit in her room and read a book. Complete the following dialogue. Hello Nayana, where are you going? I am going to doctor. Why? What happened? What
happened? Who is ill? My mother has a severe stomach ache. Will you come to school? Yes, I will get some medicine and then to the school. Yes, dear student friends, this is the fifth standard English Unit 7 Froze, a great coachman. We have discussed all the questions and answer of this Froze. Like, share and subscribe. Thank you for watching this video.